ಜೈಲಲ್ಲಿ ಇರ್ಬೇಕಾದ್ರೆ ದರ್ಶನ್ ಜೊತೆ ಬ್ಯಾರಕಲ್ಲಿ ಇದ್ದವ್ ನಿಮ್ಮನ್ನ ಅಟ್ಯಾಕ್ ಮಾಡಿದ್ದ? ಅವ್ನ್ ಬೇಲ್ ಮೇಲೆ ಆಚೆ ಬಂದವನ? ಕೇಳಿಸ್ಕೊಳ್ಳಿ, ಬಂದವ್ರೆ. ಹಾ. ಸೊ ಈಗ ಏನ್ ಗೊತ್ತಾ, ಈಗ ಒಂದು ವಿಷಯ, ಈಗ ಇದು ಬಂದ ಇಟ್ಕೆ ಹಾ. ಈಗ ನಾಳೆ ಅವ್ರ ಬೇಲ್ ಇರುತ್ತೋ ಕ್ಯಾನ್ಸಲ್ ಆಗುತ್ತೋ ಅವರೇ ಬರ. ಹಾ. ಯಾರ್ ಬೇಲು? ಯಾರ್ದು? ರಾಜರಾಜೇಶ್ವರ ನಗರದ ಕೇಸ್ ಇದೆಯಲ್ಲ ದರ್ಶನ್ ಸರ್ದು, ಎಲ್ಲ ಏನನ್ಕತ್ತಾರೆ, ಪ್ರಥಮ್ ಕ್ಯಾನ್ಸಲ್ ಆಯ್ತು ಅನ್ಕತ್ತಾರೆ. ಅದಕ್ಕೆ ಅಯ್ಯೋ ಮಾರ್ಯ, ನಿನ್ ಜೀವ ಉಳಿದ್ರೆ ಓಕೆನಾ, ದಟ್ಸ್ ಇಸ್ ಪರ್ಸನಲ್. ಈಗ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ಕಾಗಲ್ಲ, ಅವರು ಉಳ್ಸಕ್ಕಾಗಲ್ಲ. ನಿಮಿಷ, ಉಳ್ಸೋಕ್ಕಾಗಲ್ಲ ಅಂತಲ್ಲ, ಇಲ್ಲಿ ಸಮಸ್ಯೆ ಹೇಳ್ತೀನಿ. ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ. ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ, ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ಗೆ ಏನ್ ಕೂತಿರ್ತೀನಿ. ಈಗ ಏನಾಗತ್ತೆ ಗೊತ್ತಾ, ಅವ್ರು ಫಸ್ಟ್ ಏನ್ ಗೊತ್ತಾ, ಜಡ್ಜ್ಮೆಂಟ್ ಬರ್ಲಿ. ನನಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ? ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ, ಯಾರ ಹತ್ರ ಬರಲ್ಲ. ನನ್ನ ಲೈಫಲ್ಲಿ ಯಾರನ್ನೂ ಸೇರ್ಸಲ್ಲ, ನಾನು ಯಾರ ಹತ್ರ ಮಾತಾಡಲ್ಲ. ಏನಾಗಿದೆ ಗೊತ್ತಾ, ನೋಡಿ ನಿಮ್ದು ಬೇರೆ ಹೋರಾಟ. ನನ್ ಕತೆ ಬಿಡೋ ಪ್ರಥಮ, ನನ್ ಕತೆ ಬಿಟ್ಟಾಕ. ನಾನ್ ನಿನ್ ಕತೆ ಮಾತಾಡ್ತಾ ಇದ್ದೀನಿ, ನನ್ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಹೇಳ್ತೀನಿ ಕೇಳಿ, ನಾಳೆ ಕೇಳಿಸ್ಕೊಳ್ಳಿ. ಈಗ ನಾಳೆ ನಾನೇನೋ ಕೊಟ್ಟೆ ಅಂತ ಅನ್ಕೊಳ್ಳಿ ಸ್ಟೇಟ್ಮೆಂಟ್, ಈಗ ಆಗಲ್ಲ ಅಂತಲ್ಲ, ಆಗತ್ತೆ. ಇದು ಅಷ್ಟು ಜನ ಒಳಗೋಯ್ತಾರೆ. ಎಷ್ಟ್ ಜನ ಇದ್ರು? ಒಂದ್ 15 ಜನ ಹುಡುಗರಿದ್ರು. ಏನೇ ಬರೀ ಡ್ರಾಗರ್ ಇತ್ತಾ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ? ಮೆಟೀರಿಯಲ್ ನನಗೆ ಅಟ್ಲೀಸ್ಟ್ ಔಸ್ಕೊಂಡಿದ್ರು, ಅದೇನು ಅಂತ ಗೊತ್ತಾಗಿಲ್ಲ ನಂಗೆ. ಆಮೇಲೆ ಇದು ಕಾರಲ್ಲಿದ್ರ ಸುಮ್ನೆ ಹಂಗೆ ನಡ್ಕೊಂಡ್ ಬಂದಿದ್ರ? ಇಲ್ಲ, ಕಾರನ್ನ ದೂರದಲ್ಲಿ ನಿಲ್ಸ್ಕೊಂಡು ಒಂಥರ ಕಾಡೊಳಗೆ ಪಾರ್ಟಿ ತರ ದೇವಸ್ಥಾನ ಇದೆ. ಅಲ್ಲ ಕರೆಕ್ಟ್ ಅಲ್ಲ, ದೇ ಹ್ಯಾಡ್ ಕಮ್ ಇನ್ ವೆಹಿಕಲ್ ಅಲ್ವಾ? ಸ್ಕಾರ್ಪಿಯೋ ಗಿರ್ಪಿ ಆತರ ಯಾವ್ದಾದ್ರು ವೆಹಿಕಲ್ ಇಲ್ಲಿ ಬಂದಿದ್ರಾ? ನನಗ್ ಗೊತ್ತಿಲ್ಲ ಅಣ್ಣ, ನಾವೆಲ್ಲ ನೋಡಕ್ ಹೋಗಿಲ್ಲ. ಬಟ್ ಇವನು ಬುಲೆಟ್ ಮಗನ್ ಎಲ್ಲ ಗೊತ್ತಲ್ವಾ? ಬುಲೆಟ್ ಮಗನ್ ಎಲ್ಲ ಗೊತ್ತು. ಆದ್ರೆ ಈಗ ಏನು ಕೇಳಕ್ ಹೋಗ್ಬಿಡಿ, ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ. ನನ್ ಮಾತು ಸುಮ್ನಿರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ಇನ್ 2 ದಿನಕ್ಕೆ ಇದಾಗತ್ತೆ. ಯಾವ್ದು ಅವ್ರ SP ಸತತ ಫಾಲೋ ಅಪ್ ಮಾಡ್ತಾನೆ ಇದಾರೆ. ನೀವು ನಾನು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ್ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು, ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ. ಬರೀ ಏನೋ ಅಲ್ಲ ಪ್ರಥಮ್, ನಾವ್ ಏನ್ ಕನ್ಸರ್ನ್, ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ, ಏನೋ ಅಂತ ಒಂದ್ ಎರಡು ಹೊಡೆದು ಪಡೆದು ಏನೋ ಬಿಡು ಅಂತ ಅನ್ಕೊಂಬೋದಾಯ್ತು. ಬಟ್ ವೆನ್ ಇಟ್ ಕಮ್ ಟು ವೆಪನ್ ಆಗಿಕ್ ಬಿಡಿದ್ರೆ ನಿಮ್ಗೆ ಏನ್ ಮಾಡೋದು? ಮಾಡಕ್ಕೆಲ್ಲ ನಾನು ಅಣ್ಣ ಕೈ ಮಾಡ್ರಂತ ನಾನೇನ್ ಗೊತ್ತಾ, ತಿರ್ಗಿ ಹೊಡೆದ್ ಬಿಡೋನು. ನಾನು ಒಂಥರ ತಿಕ್ಲು ನನ್ ಮಗ, ನಾನು ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನು. ನೀವ್ ಬಾಯ್ಲೇನಾರು ಬೈಕೊಳ್ಳಿ, ಫೇಸ್ಬುಕ್ ಕಾಮೆಂಟ್ ಹಾಕೊಳ್ಳಿ, ಬೈಗೆ ಅದ್ರಲ್ಲಿ ಮುಟ್ಟಕ್ಕೆಲ್ಲ ನನ್ ಇದೆಲ್ಲ. ಅಲ್ಲ ಆಗಿಕ್ ಬಿಟ್ರೆ, ಅಲ್ಲ ಡ್ರ್ಯಾಗರ್ ಕುಡಿದ್ರೆ ಏಟಲ್ಲಿ ಆಗಿಕ್ ಬಿಟ್ಟಿದ್ರೆ ಏನ್ ಮಾಡ್ತೀಯಾ? ಹಾಕ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ? ಅವರು ನಿಮಿಷ, ಈಗ ಸಮಸ್ಯೆ ಏನ್ ಗೊತ್ತಾ, ನೀವು ಯೋಚನೆ ಮಾಡ್ತಾ ಇದ್ದೀರಿ. ನಾನು ಅಲ್ಲ ಆಸ್ ಎ ಹ್ಯೂಮನ್ ಬೀಯಿಂಗು, ಆಸ್ ಎ ಕನ್ಸರ್ನ್ಡ್ ನಾನು ನಿನ್ನ ಕೇಳ್ತಾ ಇರೋದು. ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನನ್ಗೆ. ಬಟ್ ಆದ್ರೂ ನೀನೊಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದವನು, ಆಮೇಲೆ ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ, ಸೆಲೆಬ್ರಿಟಿಗೆ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪ, ಬೇರೆ ಏನೂ ಇಲ್ಲ. ಅಲ್ಲ ಹಂಗಲ್ಲ, ಬರೀ ಯಾರು ಫ್ಯಾನ್ಸ್. ಸೊ 1 ವರ್ಷ ನಡೀತಾನೆ ಇದೆ ಹೋರಾಟ. ಇವ್ರಿಗೆ ಅದೇನು ಅಂತ ಹೇಳಿದ್ರೆ, ಅವರು ದೇವ್ರು ಒಂದು ಸಲ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ, ಇದು ಫಿಕ್ಸ್ ಬರ್ದಿಟ್ಕೊಂಡಾಗ. ಅಲ್ಲ ರಕ್ಷಾಗಿದ್ನ ಇದನ್ನ ಹೇಳಿದಾಗ, ರಕ್ಷಾ ಬುಲೆಟ್ ಇದನ್ನ ಹೇಳಿದಾಗ 3 ಅಡಿ ದೂರದಲ್ಲಿ ಇದ್ದ. ಯಾಕೆ ಕೇಳಿಸಿರ್ತದಲ್ಲ ಅವನ್ಗೆ? ನಿಮ್ ಕಾಲಕ್ಕೆ ಬೀಳ್ತೀನಿ, ದಯವಿಟ್ಟು ಈ ವಿಷಯಲ್ಲೂ ಬೇಡ. ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತು ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ. ವಿಷಯ ತಪ್ಪಿದೆ. ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ, ಬೇಡ. ಯಾಕೆಂದ್ರೆ ಅಲ್ಲಲ್ಲ, ಯಾಕೆ ಅಂತ ಹೇಳ್ತೀನಿ. 1 ನಿಮಿಷ, ನೀವೆಲ್ಲೂ ಲೈವ್ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ನೋಡಿ, ನಾನು ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ. ನಿನಗೆ ತೊಂದರೆ ಮಾಡ್ಬೇಕು ಅಂದ್ರೆ ನನಗೇನು ಉದ್ದೇಶ ಇದೆ? ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೀನಿ ಹೊರತು ನಿನಗೆ ಇಲ್ಲಿನ ಸಮಸ್ಯೆ ಏನು ಅಂತ ಹೇಳ್ತೀನಿ. 1 ನಿಮಿಷ, ಇನ್ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ, ಬಂದ್ಮೇಲೆ ನಾನು ಖುದ್ದೋಗಿ. ಅಲ್ಲ 1 ನಿಮಿಷ ಕೇಳೋ, ಅಲ್ಲ ಅವ್ನ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅವ್ನ ಏನೋ ಹಾಕಂತದೆ. ನಾನು ಪ್ರಶ್ನೆ ಕೇಳೋ. ಅಲ್ಲ ಲಾಸ್ಟ್ ಟೈಮ್ ನಿನ್ಗೆ ಹೋಟ್ಲ್ ಹತ್ರ ಅಟ್ಯಾಕ್ ಆಗಿತ್ತಲ್ವಾ? ಹೋಟ್ಲ್ ಹತ್ರನೂ ಅಟ್ಯಾಕ್ ಆಗಿತ್ತು ಅಲ್ವಾ? ಅಲ್ಲಿ ಎಷ್ಟು ಜನ ಇದ್ರು? ಅದು ವಿಡಿಯೋ ಎಲ್ಲ ಇದೆ, ವಿಡಿಯೋ ಇದೆ. ಬಟ್ ಅದು FIR ಆಗಿದ್ಯಾ? FIR ಆಗಿ ಎಲ್ಲವೂ ಆಗಿದೆ. ಚಾರ್ಜ್ ಶೀಟ್ ಹಾಕರಾ? ಅದನ್ನ ಚಾರ್ಜ್ ಶೀಟ್ ಹಾಕಿ ಇನ್ನೂ ಕೊಟ್ಟಿಲ್ಲ ನಂಗೆ. ಅದೇ ಮತ್ತೆ ಒಂದು ವರ್ಷ ಆದ್ರೂ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ, ಅಲ್ಲ 1 ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಅದು ಮತ್ತೆ 3 ತಿಂಗಳ ಆದ್ಮೇಲೆ ಡಮ್ಮಿ ಕೇಸ್ ಅದು ಮುಗಿದೋಯ್ತು ಕೆಲಸ ಅಂತ. ಈಗ ರಿಪೀಟೆಡ್ ನಿನ್ಗೆ ಡ್ರ್ಯಾಗರ್ ಇಟ್ಟವ್ರೆ. ಅಲ್ಲ ನಾಳಿದ್ದು ಯಾವಾಗ್ಲಾರು 15 ದಿವಸ ಬಿಟ್ಟು ನೀನೆಲ್ಲ ಸಿಕ್ಕೋ ಅಥವಾ ಮನೆಗೆ ಹುಡ್ಕೊಂಬಂದು ಚಾಕು ಹಾಕ್ರೆ ಏನಪ್ಪಾ ಮಾಡ್ತೀಯಾ? ಇಲ್ಲಿ ಮನೆಗೆಲ್ಲ ಬರಕ್ಕಾಲ ಬಿಡಿ, ಮನೆಗೆಲ್ಲ ಬರಕ್ಕಾಲ. ನನ್ನ ಆಫೀಸ್ನಾಗ ಅದ ಬೇರೆ. ಸರಿ, ಆಯ್ತು ಏನೋ ಮಾಡ್ಕೋ. ಬಟ್ ಒಂದಂತೂ ನಿಜ, ವಿ ಆರ್ ಯುವರ್ ವೆಲ್ ವಿಶರ್ಸ್, ವಿ ಆರ್ ಕನ್ಸರ್ನ್ಡ್ ಅಬೌಟ್ ಯು. ಇಲ್ಲ, ಎರಡು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ರಕ್ಷಕ್ ಫೋನ್ ಮಾಡ್ಕೊಡೋ ಕೇಳ್ಕೊಂಡ, ಅದೆಲ್ಲ ಬಿಟ್ಟಾಕಿ. ಈಗ ನಾನೇನ್ ಹೇಳಕ್ ಹೊರಟಿದ್ದೆ, ಏನ್ ಕೇಳ್ಕೊಂಡ ರಕ್ಷಾ ಬುಲೆಟ್? ಅಣ್ಣ ನೀವೇನು ಮಾತಾಡ್ಬೇಡಿ ಅಣ್ಣ, ಇದು ಹೇಳಿದ್ರೆ ನಾನು ಏನು ಮಾತಾಡೋದು ಹೇಳು. ಏನ್ ಹೇಳ್ದೆ ಹೇಳು ಅಟ್ಲೀಸ್ಟ್. ಅಲ್ಲ ಅವ್ನು ಹೇಳಿದ್ದು
ಅವನು ಹೇಳಿದ್ದು, ಅಣ್ಣ ಪ್ರಥಮಣ್ಣ ನೀವೇನು ಮಾತಾಡಬೇಡಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ, ಬಟ್ ನೀವೇನಾರು ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರೀತಾರೆ, ನಾನು ಆನ್ಸರ್ ಮಾಡ್ಬೇಕಾಗತ್ತೆ, ಹೌದು ಇಲ್ಲ ಹೇಳಲೇಬೇಕಾಗತ್ತೆ, ನನ್ನ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಆಗ ನಾವು ನನ್ನ ಮಾತಂದೆ, ನೋಡಪ್ಪ ನಾನು ಹೇಳಿ ಬಿಡ್ಲಿ ಅವ್ರು ನೋಟ್ ಮಾಡ್ಕೊಂಡವ್ರೆ, ನಾನೇನ್ ಮಾಡಿದೀನಿ ದಯವಿಟ್ಟು ಇನ್ 3 ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದೀನಿ. ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ CDR ತೆಗ್ಸ್ತಾರೆ. ಇಲ್ಲಿ ಯಾವ ಬದನೇಕಾಯಿ ಅಂತ ಪ್ರಥಮ ಹೇಳಿದ್ರು ನಿಲ್ಸಕ್ಕಾಗಲ್ಲ, ಯಾರು ಹೇಳಿದ್ರು ನಿಲ್ಸಕ್ಕಾಗಲ್ಲ. ನಾನನ್ನ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ. ಯಾಕೆಂದ್ರೆ 100 ಜನ ಫೋನ್ ಮಾಡ್ತಾರಲ್ಲ ಡೈಲಿ, ನಿಜನಾ ಅಂತ. ನಾನು ಇಲ್ಲ ಅಂತ ಇಟ್ಟಿದ್ದೀನಿ. ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ, ಯಾಕೆಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ, ಅಲ್ಲಿ SP ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದವ್ರು ಲ್ಯಾಂಡ್ ಅಲ್ಲ. ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ. ನಾನು ಅದಕ್ಕೇನೆ ನಾನು ಇನ್ಸ್ಪೆಕ್ಟರ್ ಕೇಳಿದೆ, ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಏನ್ ಮಾಡಕ್ಕಾಗತ್ತೆ. ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದ್ರೆ, ಏನೋ ಆಳ ಹೋಗ್ಲಿ ಧಮ್ಕಿ ಹಾಕ್ರೆ ಬಿಡಿ ಹೋಗ್ಲಿ, ಏನೋ ಕರೆದು ಬುದ್ಧಿ ಹೇಳ್ಬೋದಾಗಿತ್ತು, ವೆಪನ್ಗಳು ಇಡ್ತಾ ಇದಾರಲ್ಲ. ಸೊ ನಾಳೆ ದಿವಸ ಏನಾದ್ರು ನಿನಗೇನೆ ಮಾಡಿ. 1 ನಿಮಿಷ ಹೇಳ್ತೀನಿ ಕೇಳಿ. ನಂದು 2 ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ನಿಮ್ಗೆ ಏನ್ ಬೇಕು ಡಿಸೈಡ್ ಮಾಡಿ. ನಾನು 2 ಪ್ರಶ್ನೆಗೆ ಉತ್ತರ ಕೊಡಿ. ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ. ಇನ್ನೊಂದು ಈ ವಾರದಲ್ಲಿ ಇದು ಬಂದ್ಬಿಡುತ್ತಂತೆ, ಅವ್ರು ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್, ನಾನು ಇವತ್ತು ಬರುತ್ತೆ ಅನ್ಕೊಂಡೆ. ಬಂದ್ಮೇಲೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.